ಎಲ್ಲರಿಗೂ ನಮಸ್ಕಾರಗಳು. ನಾನು ಆಜಪ್ಪ, ಕನ್ನಡ ಭಾಷಾ ಶಿಕ್ಷಕರು, ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಕಬ್ಬೂರು, ತಾಲೂಕು ದೇವದುರ್ಗ, ಜಿಲ್ಲೆ ರಾಯಚೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಭಂಡಾರಿ ಪ್ರಕಾಶನ ಮಸ್ಕಿ ಇವರು ಹೈದರಾಬಾದ್ ಕರ್ನಾಟಕ ಸರಣಿ ಪುಸ್ತಕ ಪರಿಚಯ ಮತ್ತು ಭಂಡಾರ ಪ್ರಕಾಶನದಿಂದ ಪ್ರಕಟಿಸುತ್ತಿರುವ ಪುಸ್ತಕಗಳ ಪರಿಚಯವನ್ನು ಮಾಡುವ ಬಹುಮುಖ್ಯ ಮಹತ್ವದ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದನ್ನು ಆಯೋಜಕರು ಪರಶುರಾಮ್ ಕೊಡಗುಂಟಿ ಸಹೋದರರಿಗೂ ಅಭಿನಂದನೆಗಳು ಮತ್ತು ನಮಸ್ಕಾರಗಳು. ಭಂಡಾರ ಪ್ರಕಾಶನ ಮಸ್ಕಿ ಪ್ರಕಟಿಸಿರುವ ಅನೇಕ ಪುಸ್ತಕಗಳಲ್ಲಿ ಭಾಷಾ ವಿಶ್ಲೇಷಣಾ ಪುಸ್ತಕ ಪ್ರಮುಖವಾಗಿದೆ. ಇಂದು ನಾನು ಭಾಷಾ ವಿಶ್ಲೇಷಣಾ ಪುಸ್ತಕ ಪರಿಚಯ, ಲೇಖಕರಾದ HS ಅನಂತ್ ನಾರಾಯಣ್ ಅವರ ಸಂಕ್ಷಿಪ್ತ ಪರಿಚಯವನ್ನು ಇಂದಿನ ಈ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತೇನೆ. ಈ ಪುಸ್ತಕವನ್ನು ನನ್ನ ಗುರುಗಳಾದ ಪ್ರೊಫೆಸರ್ ಬಸವರಾಜ್ ಕೊಡಗುಂಟಿ ಸರ್ ಕಟ್ಟುಗ ಅಥವಾ ಸಂಪಾದಕರ ಕೆಲಸವನ್ನು ಮಾಡಿದ್ದಾರೆ. ಭಾಷಾ ವಿಶ್ಲೇಷಣಾ ಪುಸ್ತಕ HS ಅನಂತ್ ನಾರಾಯಣ್ ಬರೆದಿರುವ ಅನೇಕ ಮೌಲ್ಯಯುತ ಕನ್ನಡ, ಸಂಸ್ಕೃತ, ಪ್ರಾಕೃತ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದ ಲೇಖನಗಳ ಮೊತ್ತವೇ ಈ ಭಾಷಾ ವಿಶ್ಲೇಷಣಾ ಕೃತಿಯಾಗಿದೆ. HS ಅನಂತ್ ನಾರಾಯಣ್ ಅವರ ಪೂರ್ಣ ಹೆಸರು ಹಳ್ಳಿ ಮೈಸೂರು ಸೂರ್ಯನಾರಾಯಣ ಅವಧಾನಿ ಅನಂತ್ ನಾರಾಯಣ್ ಎಂಬುದಾಗಿದೆ. ಇವರು 1931 ಮೇ 23ರಂದು ಹಾಸನ ಜಿಲ್ಲೆಯ ಹಳ್ಳಿ ಮೈಸೂರಿನಲ್ಲಿ ಜನಿಸಿದ್ದಾರೆ. ಇವರ ಶಿಕ್ಷಣ ಶಿವಮೊಗ್ಗ, ಮೈಸೂರು, ಪುಣೆ ಇತ್ಯಾದಿ ಜಾಗಗಳಲ್ಲಿ ಅಭ್ಯಾಸ ಮಾಡಿದ್ದಾರೆ. ಇವರು ವಿಶೇಷವಾಗಿ 1953ರಲ್ಲಿ BA ಆನರ್ಸ್ ಸಂಸ್ಕೃತ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದುಕೊಳ್ಳುತ್ತಾರೆ. ವೇದ ಮತ್ತು ವಿಮರ್ಶೆಗಳೊಂದಿಗೆ 1954ರಲ್ಲಿ ಮಾಸ್ಟರ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಮಹಾರಾಜ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ಮತ್ತು ಅಲ್ಲೇ ಅಧ್ಯಾಪಕರಾಗಿ ಸಂಸ್ಕೃತ, ಪಾಲಿ ಮತ್ತು ಸಂಸ್ಕೃತ ಬೋಧಿಸಿರುವುದು ವಿಶೇಷವಾಗಿದೆ. HS ಅನಂತ್ ನಾರಾಯಣ್ ಅವರು ಬೇರೆ ಬೇರೆ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ಫೆಲೋಶಿಪ್ ಮೇಲೆ ಹೋಗಿ ಅಧ್ಯಯನ ಮಾಡಿ PhDಯನ್ನು ಟೆಕ್ಸ್ ವಿಶ್ವವಿದ್ಯಾಲಯದಿಂದ 1959ರಲ್ಲಿ ಸ್ಟಡಿ ಇನ್ ದ ಲ್ಯಾಂಗ್ವೇಜ್ ಆಫ್ ದ ತೈತೇರಿಯ ಬ್ರಾಹ್ಮಣ್ ಪ್ರಬಂಧಕ್ಕೆ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಜಗತ್ತಿನ ಶ್ರೇಷ್ಠ ಇಂಡೋ ಯುರೋಪಿಯನ್ ವಿದ್ವಾಂಸರಾದ ವಿನ್ಫ್ರೆಡ್ P. ಲೆವಿನ್ ಇವರಿಗೆ ಮಾರ್ಗದರ್ಶಕರಾಗಿರುವುದು ಒಂದು ವಿಶೇಷವಾಗಿದೆ. PhD ನಂತರ ಟೆಕ್ಸಸ್, ಇಲಿಯನ್ಸ್, ವಿಸ್ಕಿನಸ್ ಮತ್ತು ಚಿಕಾಗೋ ಮೊದಲಾದ ವಿಶ್ವವಿದ್ಯಾಲಯಗಳಿಗೆ ಟೈಮ್ಸ್ ಕೆಲಸ ಮಾಡಿದ್ದಾರೆ. ಭಾರತದಲ್ಲಿ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಸುಮಾರು 1963ರಿಂದ 1979ರವರೆಗೆ 3 ದಶಕಗಳವರೆಗೆ ಪ್ರಾಧ್ಯಾಪಕರಾಗಿ, ಡೀನು, ಮುಖ್ಯಸ್ಥರಾಗಿ, ಅನೇಕ ಭಾಷಾ ವಿಜ್ಞಾನ ಪತ್ರಿಕೆ ಸಂಪಾದಕರಾಗಿ, DLA ಲಿಂಗ್ವಿಸ್ಟಿಕ್ ಸೊಸೈಟಿ ಆಫ್ ಇಂಡಿಯಾ UGCಯ 2 ವರ್ಷದವರೆಗೆ ನ್ಯಾಷನಲ್ ಲೆಕ್ಚರ್ ಎಂದು ನೇಮಿಸಿರುವುದು ಅವರು ಜ್ಞಾನಕ್ಕೆ ನೀಡಿದ ಕೊಡುಗೆಯಾಗಿದೆ. ಭಾಷಾ ವಿಶ್ಲೇಷಣಾ ಪುಸ್ತಕವನ್ನು ಭಾರತದಲ್ಲಿ ಆಧುನಿಕ ಭಾಷಾ ವಿಜ್ಞಾನದ ಪ್ರವರ್ತಕ ಸುಮಿತ್ರ ಸಂಗಮೇಶ್ ಕತ್ರೆಯವರಿಗೆ ಮತ್ತು ಕನ್ನಡ ಭಾಷಾ ವಿಜ್ಞಾನದ ಪಥಪ್ರವರ್ತಕರಾದ ತೀನಂ ಶ್ರೀಕಂಠಯ್ಯನವರಿಗೆ ಅರ್ಪಣೆ ಮಾಡಿರುವುದು ಪುಸ್ತಕದ ಹೆಗ್ಗಳಿಕೆಯಾಗಿದೆ. ಭಾಷಾ ವಿಜ್ಞಾನ ಪುಸ್ತಕವನ್ನು ಒಟ್ಟು 6 ವಿಭಾಗದಲ್ಲಿ HS ಅನಂತ್ ನಾರಾಯಣ ಲೇಖನಗಳನ್ನು ವಿಭಾಗಿಸಿದೆ ಮತ್ತು ಅವುಗಳನ್ನು ಪರಿವಿಡಿಯಲ್ಲಿ ನೀಡಲಾಗಿದೆ. ಅವು ಹೀಗಿದವು: ಕನ್ನಡ ಭಾಷಾ ವಿಜ್ಞಾನ ಮೊದಲನೇ ಅಧ್ಯಾಯ, ಸಂಸ್ಕೃತ ಭಾಷಾ ವಿಜ್ಞಾನ 2ನೇ ಭಾಗದಲ್ಲಿ, ಭಾಷೆ ಮತ್ತು ಭಾಷಾ ವಿಜ್ಞಾನ 3ನೇ ಭಾಗದಲ್ಲಿ, 4ನೇ ಭಾಗದಲ್ಲಿ ಪ್ರಪಂಚದ ಇತರ ಕೆಲವು ಭಾಷೆಗಳು, 5ನೇ ಭಾಗದಲ್ಲಿ HS ಅನಂತ್ ನಾರಾಯಣ್ ಅವರ ಪ್ರಮುಖ ಪ್ರಕಟಣೆಗಳ ಪಟ್ಟಿ, 6ನೇ ಭಾಗದಲ್ಲಿ HS ಅನಂತ್ ನಾರಾಯಣ್ ಅವರ ಇಂಗ್ಲಿಷ್ ಲೇಖನಗಳನ್ನು ಕನ್ನಡಕ್ಕೆ ಅನುವಾದಿಸಿರುವ ವಿದ್ವಾಂಸರ ಮಾಹಿತಿ ಇದೆ. ಮೊದಲನೇ ಭಾಗದಲ್ಲಿ ಕನ್ನಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿರುವಂಥ ಅನೇಕ ಮಹತ್ವದ ಪರಿಚಯಾತ್ಮಕ ಮತ್ತು
ವಿಶ್ಲೇಷಣಾತ್ಮಕ ಮತ್ತು ಅಧ್ಯಯನಾತ್ಮಕ ಇದಾವೆ. ಅವುಗಳು ಹೇಗಿದ್ದಾವೆ? ಡಾಕ್ಟರ್ ಎಚ್ ಎಸ್ ಅನಂತನಾರಾಯಣರ ಪರಿಚಯವನ್ನು ಲೇಖಕಿ ರೇಣುಕಾ ಕೊಡಗುಂಟಿಯವರು ಮಾಡಿರುವುದನ್ನು ನಮಗೆ ಗಮನಿಸುವಂಥದ್ದು ಮೊದಲನೇ ಭಾಗದಲ್ಲೇ ಬರುತ್ತದೆ. ಕನ್ನಡ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವ ಒಂದು ಮಹತ್ವದ ಲೇಖನಿದೆ. ಕನ್ನಡದಲ್ಲಿ ಸಂಸ್ಕೃತದ ಕೆಲವು ಪ್ರತ್ಯಯಗಳು, ಕೆ.ಸಿ. ರಾಜನ ಕನ್ನಡ ವಾಕ್ಯ ವಿಜ್ಞಾನದ ವಿವರಣೆಗಳಲ್ಲಿ ಸಂಸ್ಕೃತ ವ್ಯಾಕರಣದ ಛಾಪು, ಕನ್ನಡ ಸಮಾಸ ಪದಗಳ ಮೇಲೆ ಸಂಸ್ಕೃತದ ಪ್ರಭಾವ, ಅನ್ಯ ಭಾಷಾ ಶಬ್ದಗಳ ಸ್ವೀಕರಣೆ, ಗ್ರಹಾಂತಿಕ ಕನ್ನಡದ ದ್ವಿಕಾಲಿಕ ಪರಿವರ್ತನೆ, ಅರ್ಥ ಪರಿವರ್ತನೆ, ಕನ್ನಡ ತೆಲುಗುಗಳಿಗೆ ಸಮಾನ ಶಬ್ದಾವಳಿ, ಆಂಧ್ರ ಪ್ರದೇಶದಲ್ಲಿ ಕನ್ನಡ ಭಾಷೆ, ಕನ್ನಡ ಭಾಷಾ ವಿಜ್ಞಾನದ ಮೊದಲಿಗ ತೀನಂಶ್ರೀ, ಕನ್ನಡ ಕಾವ್ಯಮೀಮಾಂಸೆ ಮೇಲೆ ಸಂಸ್ಕೃತ ಕಾವ್ಯಮೀಮಾಂಸೆಯ ಪ್ರಭಾವ, ಕನ್ನಡ ಗಾದೆಗಳು. ಹೀಗೆ ಮೌಲ್ಯಯುತವಾದ 12 ವಿಷಯಗಳ ಮೇಲೆ ಎಚ್ ಎಸ್ ಅನಂತನಾರಾಯಣ ಪಾಂಡಿತ್ಯದ ಜ್ಞಾನ ನೋಡಬಹುದಾಗಿದೆ. ಎರಡನೇ ಭಾಗದಲ್ಲಿ ಸಂಸ್ಕೃತ ಭಾಷಾ ವಿಜ್ಞಾನ. ಎರಡನೇ ಅಧ್ಯಾಯದಲ್ಲಿದೆ. ಇಂಡೋ ಯುರೋಪಿಯನ್ ಭಾಷಾ ವಿಜ್ಞಾನದ ಸಂಸ್ಕೃತದ ಸ್ಥಾನ, ಪಾಣಿನಿಯ ವ್ಯಾಕರಣ ಎಷ್ಟು ವೈಜ್ಞಾನಿಕ, ಸಂಸ್ಕೃತ ವ್ಯಾಕರಣಕ್ಕೆ ಪಾಣಿನಿಯೋತ್ತರ ಕಾಲದ ವ್ಯಾಕರಣಕಾರರ ಕೊಡುಗೆ, ಸಂಸ್ಕೃತದಲ್ಲಿ ಅಕ್ಷರ ವಿಮರ್ಶೆ. ಹೀಗೆ ಒಟ್ಟು 4 ವಿಷಯಗಳ ಮಹತ್ವದ ಅಂಶಗಳ ಅಧ್ಯಯನದ ಲೇಖನಗಳು ಇವೆ. ಮೂರನೆಯ ಭಾಗದಲ್ಲಿ ಭಾಷೆ ಮತ್ತು ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖವಾಗಿರುವಂಥ ಅಂಶಗಳ ಮೇಲೆ ಲೇಖನಗಳು ಮೂಡಿ ಬಂದಿದ್ದಾವೆ. ಭಾಷೆಯ ಉಗಮ ಮತ್ತು ವಿಕಾಸ, ಭಾಷೆಯಲ್ಲಿ ಬದಲಾವಣೆ, ಭಾಷೆ ಮತ್ತು ಬರವಣಿಗೆ, ಭಾರತೀಯ ಭಾಷೆಗಳು, ಭಾಷಾ ವಿಜ್ಞಾನ, ಜೀವ ಭಾಷಾ ವಿಜ್ಞಾನ, ಅಕೃತ್ರಿಮ ಭಾಷಾ ವಿಜ್ಞಾನ, ಗ್ಲಾಸಿಯನ್ ಮ್ಯಾಟಿಕ್ಸ್, ಏಕರೂಪ ಶಬ್ದಗಳು ಎಂಬ ವಿಶೇಷ ಮಹತ್ವದ ಅಧ್ಯಯನದ ಲೇಖನಗಳಿವೆ. 5ನೇ ಭಾಗದಲ್ಲಿ ಪ್ರಪಂಚದ ಇತರ ಕೆಲವು ಭಾಷೆಗಳೆಂಬ ವಿಚಾರವನ್ನು, ಪ್ರಪಂಚದ ಕೆಲವು ಹೆಸರಾಂತ ಭಾಷಾ ವಿಜ್ಞಾನಿಗಳೆಂಬ 2 ಭಾಗಗಳ ಮೇಲೆ ಚರ್ಚೆ ಮಾಡಲಾಗಿದೆ. ಪ್ರಪಂಚದ ಇತರ ಕೆಲವು ಭಾಷೆಗಳು ಕೆಲೆಟಿಕ್ ಭಾಷೆಗಳು, ಗ್ರೀಕ್ ಭಾಷೆಗಳು, ಜರ್ಮನ್ ಭಾಷೆಗಳು, ಬಂಟು ಭಾಷೆ ವರ್ಗ, ಈ ರೀತಿಯ ಲೇಖನಗಳಲ್ಲಿ ಕಂಡುಬರಬಹುದು. ಪ್ರಪಂಚದ ಕೆಲವು ಹೆಸರಾಂತ ಭಾಷಾ ವಿಜ್ಞಾನಿಗಳಲ್ಲಿ ಟ್ರುಬಿಟೆಕ್ಸ್, ಕೋಯ್, ಸ್ಟೆನ್ಕೋಲ್, ಜಿ.ಆರ್. ಪಾರ್ತ್ ಇತ್ಯಾದಿ ಭಾಷಾ ವಿಜ್ಞಾನಿಗಳ ಪರಿಚಯಾತ್ಮಕವಾದ ಅಧ್ಯಯನದ ಮಾದರಿಯ ಲೇಖನಗಳಾಗಿವೆ. 5ನೇ ಭಾಗದಲ್ಲಿ ಎಚ್ ಎಸ್ ಅನಂತನಾರಾಯಣವರು ಪ್ರಕಟಿಸಿರುವ ಅನೇಕ ಇಂಗ್ಲಿಷ್ ಭಾಷೆಯ, ತೆಲುಗು ಭಾಷೆಯಲ್ಲಿ ಬಂದಿರುವಂಥವು, ಕನ್ನಡ ಭಾಷೆಯಲ್ಲಿ ಬಂದಿರುವಂಥ ಲೇಖನಗಳ ಮಾಹಿತಿಯ ಪಟ್ಟಿಯಲ್ಲಿ ನೀಡಿರುವುದು ನಮಗೆ ವಿಶೇಷವಾಗಿ ಕಂಡುಬರ್ತದೆ. 6ನೇ ಭಾಗದಲ್ಲಿ ಎಚ್ ಎಸ್ ಅನಂತನಾರಾಯಣವರ ಕೆಲವು ಲೇಖನಗಳನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿರುವ ಲೇಖಕರ ಮಾಹಿತಿಯ ಪಟ್ಟಿ ಇದೆ. ಅದರಲ್ಲಿ ಕೆ.ಸಿ. ರಾಜನ ಕನ್ನಡ ವಾಕ್ಯ ವಿಜ್ಞಾನದ ವಿವರಣೆಗಳಲ್ಲಿ ಸಂಸ್ಕೃತ ವ್ಯಾಕರಣದ ಛಾಪು ಎಂಬ ಲೇಖನವನ್ನು ಹೇಮಾನಂದ್ ಬಿ.ಪಿ. ಅವರು ಅನುವಾದ ಮಾಡಿದ್ದಾರೆ. ಕನ್ನಡ ಸಮಾಸ ಪದಗಳ ರಚನೆಯ ಮೇಲೆ ಸಂಸ್ಕೃತದ ಪ್ರಭಾವ ಈ ಒಂದು ಲೇಖನವನ್ನು ನಿರಂಜನ್ ಉಪ್ಪೂರ್ ಅವರು ಅನುವಾದ ಮಾಡಿದ್ದಾರೆ. ಗ್ರಾಂಥಿಕ ಕನ್ನಡದ ದ್ವಿಕಾಲಿಕ ಪರಿವರ್ತನೆ ಎಂಬ ಲೇಖನವನ್ನು ಬಸವರಾಜ ಕೊಡಗುಂಟಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕನ್ನಡ ತೆಲುಗುಗಳಿಗೆ ಸಮಾನ ಶಬ್ದಾವಳಿ ಎಂಬುದನ್ನು ರೇಣುಕಾ ಕೊಡಗುಂಟಿ ಅವರು ಅನುವಾದ ಮಾಡಿದ್ದಾರೆ. ಕನ್ನಡ ಭಾಷಾ ವಿಜ್ಞಾನದ ಮೊದಲಿಗ ತೀನಂ ಶ್ರೀಕಂಠಯ್ಯ ಎಂಬುದು ಶ್ರೀಮತಿ ರೇಣುಕಾ ಕೊಡಗುಂಟಿ ಅವರು ಅನುವಾದ ಮಾಡಿದ್ದಾರೆ. ಕನ್ನಡ ಕಾವ್ಯಮೀಮಾಂಸೆಯ ಮೇಲೆ ಸಂಸ್ಕೃತದ ಕಾವ್ಯಮೀಮಾಂಸೆಯ ಪ್ರಭಾವ ಎಂಬುದು ಬಸವರಾಜ ಕೊಡಗುಂಟಿ ಅವರು ಅನುವಾದ ಮಾಡಿದ್ದಾರೆ. ಈ ವಿದ್ವಾಂಸರು ಕನ್ನಡಕ್ಕೆ ಅನುವಾದ ಮಾಡಿರುವುದನ್ನು ಇಲ್ಲಿ ನಾವು ನೋಡ್ಬೋದು. ಈ ಲೇಖನಗಳು ಪುಸ್ತಕದ ಮೇಲಿನ ಭಾಗದಲ್ಲಿ ವಿವಿಧ ಭಾಗದಲ್ಲಿ ಹಂಚಿಕೆ ಮಾಡಲಾಗಿದೆ. ಭಾಷಾ ವಿಜ್ಞಾನದ ಅಧ್ಯಯನ ಮಾಡುವವರಿಗೆ, ಅಧ್ಯಯನಕಾರರಿಗೆ, ಪ್ರಾಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಭಾಷಾ ವಿಜ್ಞಾನ ಆಸಕ್ತರಿಗೆ ಭಾಷಾ ವಿಶ್ಲೇಷಣೆ ಪುಸ್ತಕವು ಮಹತ್ವದಾಗಿದೆ. ಹೈದರಾಬಾದ್ ಕರ್ನಾಟಕ ಮತ್ತು ಪುಸ್ತಕ ಸರಣಿಯ ಪರಿಚಯದಲ್ಲಿ ಭಂಡಾರ ಪ್ರಕಾಶನ ಪುಸ್ತಕ ಪರಿಚಯದಲ್ಲಿ ಭಾಷಾ ವಿಶ್ಲೇಷಣಾ ಪುಸ್ತಕ ಪರಿಚಯ ಮಾಡಲು ಅನುಕೂಲ ಮಾಡಿಕೊಟ್ಟಿರುವ ಪ್ರಕಾಶಕರಿಗೆ, ಈ ಸರಣಿಯ ಆಯೋಜಕರಾದ ಅಶೋಕ್ ಬಾಬು ಮತ್ತು ನಾಗರಾಜ್ ಎಂ ದೊರೆ ಮುಜೀಬ್ ಅವರಿಗೆ ನನ್ನ ನಮಸ್ಕಾರಗಳು.